ಶ್ರೀನಿವಾಸಪುರ ತಾಲೂಕಾ ಹೊಸವುಡ್ಯ ಗ್ರಾಮ ಸರ್ವೆ ನಂಬರ್ 1 ಮತ್ತು 2 ಜನಕಲಗುಂಟೆ ರಾಜ್ಯ ಅರಣ್ಯ ವ್ಯಾಪ್ತಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ 12996 ತೀರ್ಪಿನಂತೆ ಜಂಟಿ ಸರ್ವೆ ಕಾರ್ಯ ನಡೆಸಿ ಪಿಟಿಷನರ್ ಅವರು ಲ್ಯಾಂಡ್ಸು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರೆದು ಲ್ಯಾಂಡ್ಸನ್ನು ಪರ್ಚೇಸ್ ಮಾಡಿಸಿದ ಲ್ಯಾಂಡ್ಸು ರಿಸರ್ವ್ ಫಾರೆಸ್ಟ್ ವ್ಯಾಪ್ತಿಗೆ ಬರ್ತಾವ ಅಥವಾ ರೆವೆನ್ಯೂ ವ್ಯಾಪ್ತಿಗೆ ಬರ್ತಾವ ಅನ್ನೋದನ್ನು ಜಂಟಿ ಸರ್ವೆ ಮಾಡಬೇಕು ಅಂತ ಕ್ಲಿಯರಾಗಿ ಈ ರೆಸ್ಪಾಂಡೆಂಟ್ಸ್ ಏನಿರ್ತಾರೋ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಅವರು, ಡೆಪ್ಯೂಟಿ ಕಮಿಷನರ್ ಕೋಲಾರು, DDLR ಕೋಲಾರು ಮತ್ತು DCF ಕೋಲಾರ ಅವ್ರಿಗೆ ಮತ್ತು ಪಿಟಿಷನರ್ ಅವ್ರಿಗೆ ನೋಟಿಸ್ ಕೊಟ್ಟು ಮತ್ತು ಅವರೆಲ್ಲರದೂ ಹಾಜರಾತಿಯಲ್ಲಿ ಜಂಟಿ ಸರ್ವೆ ಕಾರ್ಯ ನಡೆಸಬೇಕು ಅಂತ ಹೇಳಿದರು. ಇದಕ್ಕೆ ಅನುಗುಣವಾಗಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ದಿ ಫಾರೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಫಾರೆಸ್ಟ್ ಪ್ರೊಟೆಕ್ಷನ್ ವಿಂಗ್ ಅವರು 8/10/2024 ಒಂದು ಡೈರೆಕ್ಷನ್ ಕೊಡ್ತಾರೆ. ಈ ರೀತಿಯಲ್ಲಿ ಜನಕಲಗುಂಟೆ ಸರ್ವೆ ನಂಬರ್ನಲ್ಲಿ 61.90 ಎಕರೆ ಒತ್ತುವರಿಯಾಗಿದೆ. ಇದು ಇಮಿಡಿಯೇಟಾಗಿ ಮಾನ್ಯ ಉಚ್ಚ ನ್ಯಾಯಾಲಯ 2013 ಆದೇಶ ಅನ್ವಯ ಜಂಟಿ ಸರ್ವೆ ಕಾರ್ಯ ನಡೆಸಿ ಕ್ರಮ ಕೈಗೊಂಡು ಅಂತ ಹೇಳಿರ್ತಾರೆ. 2 ತಿಂಗಳ ಕಾಲ ಕೊಟ್ಟಿರ್ತಾರೆ. ಮತ್ತು ಅದು ಅಷ್ಟೊತ್ತಿಗೆ ನಾವು ಒಂದು ನೋಟಿಸನ್ನು ಜಾರಿ ಮಾಡಿದ್ವಿ ಈ 2 ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರ ಆದೇಶದಂತೆ. ಬಟ್ ಕಾರಣಾಂತರದಿಂದ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಅದು ಟೆಕ್ನಿಕಲ್ ಇಶ್ಯೂನಲ್ಲಿ ನಾವು ಪೋಸ್ಟ್ಪೋನ್ ಮಾಡಿಕೊಂಡಿದ್ದೀವಿ. ಈಗ ಮತ್ತೆ 2ನೇ ನೆನಪೋಲಿ ಮತ್ತು 3ನೇ ಡೈರೆಕ್ಷನು ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ದಿಂದ. ಇಮಿಡಿಯೇಟಾಗಿ ಇದರ ಮೇಲೆ ನೀವು ಯಾವ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ರ ಬಗ್ಗೆ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಿ ಅಂತ. ಆದ್ದರಿಂದ ಭಾಳ ಟೈಮ್ದಿಂದ ಪೆಂಡಿಂಗ್ನಲ್ಲಿದ್ದ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರ ಆದೇಶ ಎರಡನ್ನೂ ನಾವು ಈಗ ಮನ್ನಿಸಿ 20ನೇ ತಾರೀಕು ಜನಕಲಗುಂಟೆ ಸರ್ವೆ ನಂಬರು ಜನಕಲಗುಂಟೆ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಹೊಸವುಡ್ಯ ಗ್ರಾಮ ಸರ್ವೆ ನಂಬರ್ 1-2ಕ್ಕೆ ಸಂಬಂಧಪಟ್ಟ ಜಂಟಿ ಸರ್ವೆ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ನಾವು ನೋಟಿಸ್ ಕೊಡಲಾಗಿದೆ. ಪಿಟಿಷನರ್ ಅವ್ರಿಗೂ ನೋಟಿಸ್ ಕೊಡಲಾಗಿದೆ ಆಲ್ರೆಡಿ. ಮತ್ತು DC ಅವರು DDLR ಅವ್ರಿಗೂ ಸಹ ಎಲ್ಲ ನೋಟಿಸನ್ನು ಮತ್ತು ತಿಳಿಸಲಾಗಿದೆ ಈ ಎಲ್ಲ ಹಾಜರಾತಿನಲ್ಲಿ ಜಂಟಿ ಸರ್ವೆ ಕಾರ್ಯ ನಡೆಸಬೇಕಂತ. ಆದ್ದರಿಂದ ಯಾವ ರೀತಿಯಲ್ಲಿ ಬದಲಾವಣೆ ಇಲ್ಲದೆ ಈ ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿದ ಪ್ರಕಾರ ಕ್ಲಿಯರಾಗಿ ಹೇಳಿರ್ತಾರೆ. ಅದರಲ್ಲಿ ರೆಸ್ಪಾಂಡೆಂಟ್ಸ್ ಶುಡ್ ನೋಟಿಫೈ ಟು ದಿ ಡೆಪ್ಯೂಟಿ ಕಮಿಷನರ್ ಕೋಲಾರ್, DDLR ಕೋಲಾರ್ ಆ್ಯಂಡ್ DCF ಕೋಲಾರ್ ಮತ್ತು ಪಿಟಿಷನರ್ ಅವ್ರಿಗೆ ನೋಟಿಫೈ ಮಾಡಿ ಇವರು ಸಮಕ್ಷದಲ್ಲಿ ಮಾತ್ರನೇ ಜಂಟಿ ಸರ್ವೆ ಕಾರ್ಯ ನಡೆಸಬೇಕಂತ ಹೇಳಿರ್ತಾರೆ. ಆದ್ದರಿಂದ ಅದರ ಅನ್ವಯ ನಾವು ನೋಟಿಸ್ ಕಳಿಸಲಾಗಿದೆ. ಇದರ ಅನ್ವಯ ನಾವೆಲ್ಲ ಜಂಟಿ ಸರ್ವೆ ಕಾರ್ಯ ಮಾಡಿ ಅದು ಅರಣ್ಯ ವ್ಯಾಪ್ತಿಗೆ ಬರ್ತದ ಅಥವಾ ರೆವೆನ್ಯೂ ವ್ಯಾಪ್ತಿಗೆ ಬರ್ತದ ಅನ್ನೋ ವಿಷಯವನ್ನು ನಾವು ರಿಪೋರ್ಟು ಮತ್ತು ಸ್ಕೆಚ್ ಜೊತೆಗೆ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಆ್ಯಸ್ ಪರ್ ದಿ ಡೈರೆಕ್ಷನ್ಸ್ ಆಫ್ ದಿ ಹಾನರಬಲ್ ಹೈಕೋರ್ಟ್, ಕನ್ಸರ್ವೇಟರ್ ಆಫ್ ದಿ ಫಾರೆಸ್ಟ್ಗೆ ಈಸ್ ದ ಅಪಲೇಟ್ ಅಥಾರಿಟಿಗೆ ಕೊಡಲಾಗುವುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಅವ್ರಿಗೆ RAPD ಮುಖಾಂತರ ನಾವು ಜಂಟಿ ಸರ್ವೆ ಇದಕ್ಕೆ ಸಂಬಂಧಪಟ್ಟ ನೋಟಿಸ್ ಕಳಿಸಲಾಗಿದೆ. ಆದ್ದರಿಂದ ನಾವು ಎಲ್ಲರಿಗೂ ಯಾರ್ಯಾರಿಗೆ ನೋಟಿಫೈ ಮಾಡಿದ್ವೋ ಎಲ್ಲರೂ ಜಂಟಿ ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತರು ಅಂತ ಹೇಳಲಿಕ್ಕೂ ನಾನು ಇಚ್ಛೆಪಡ್ತೀನಿ. ನಮಗೂ 20ನೇ ತಾರೀಕಿನಲ್ಲಿ ಎಲ್ಲರೂ ನಾವು ಯಾರ್ಯಾರಿಗೆ ಹಾನರಬಲ್ ಹೈಕೋರ್ಟ್
ಒಂದು ಮತ್ತು ಹಾನರಬಲ್ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ಸ್ ಎರಡನ್ನೂ ಸೇರಿಕೊಂಡು ನಾವು ಮಾಡಬೇಕಾಗಿದ್ದು ಪರಿಸ್ಥಿತಿ ಈಗ. ಆದ್ದರಿಂದ ಮೇಲಿನ 20ನೇ ದಿನಾಂಕದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಅಂತ ಭರವಸೆ ನಮಗಿದೆ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.